ನಡೆದಾಡುವ ಅಯ್ಯಪ್ಪ ಸ್ವಾಮಿ ಅಂತಲೇ ಹೆಸರಾದಂತಹ ಗುರುಸ್ವಾಮಿಗಳು ರೋಜಾ ಷಣ್ಮುಗಂ ಸ್ವಾಮಿಯವರ ಹುಟ್ಟುಹಬ್ಬಕ್ಕೆ ಸೇರಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ನಮಸ್ಕಾರ. ಸ್ವಾಮಿ ಶರಣು. ಮಿತ್ರನಯ್ಯ ಅಯ್ಯಪ್ಪ ವರವ ಕೊಡು ಅಯ್ಯಪ್ಪ. ಸುಮಾರು ಹೆಚ್ಚು ಕಡಿಮೆ 100 ಗೀತೆಗಳನ್ನು ಹಾಡ್ತಕ್ಕಂಥ ಸೌಭಾಗ್ಯ ನನ್ನದಾಯಿತು. ನಮ್ಮ ಕನ್ನಡಕ್ಕೆ, ಕನ್ನಡ ಭಾಷೆಗೆ ಒಂದು ಹೊಸ ರೀತಿಯ ಅಯ್ಯಪ್ಪನ ಸಾಹಿತ್ಯವನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಪ್ರಪ್ರಥಮ ಕವಿ ನಮ್ಮ ರೋಜಾ ಷಣ್ಮುಗಂ ಸ್ವಾಮಿಗಳು. ಕನ್ನಡದಲ್ಲಿ ಹೊಸ ಹೊಸ ಶಬ್ದಗಳ, ಯಾಕಂದರೆ ಯಾವ ಭಾಷೆನಲ್ಲೂ ನಾನು ಕೇಳಿದಾಗೆ ತಮಿಳು, ತೆಲುಗು, ಮಲಯಾಳಮು ಈ ಭಾಷೆಗಳಲ್ಲಿ ಇಷ್ಟು ಅದ್ಭುತವಾದಂತಹ ಶಬ್ದಗಳನ್ನು ಬಳಸಿ ಅಯ್ಯಪ್ಪನನ್ನು ಸ್ತುತಿಸ್ತಕ್ಕಂಥ ಗೀತೆಗಳಿರಲಿಲ್ಲ. ಕನ್ನಡದಲ್ಲಿ ಇಂಥ ಒಂದು ಪ್ರಯೋಗವನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಯ್ಯಪ್ಪ ಸ್ವಾಮಿಯ ಕರುಣೆ ಹಾಗೂ ಗುರು ಅಯ್ಯಪ್ಪ ಸ್ವಾಮಿ ನನ್ನ ಪಾಲಿಗೆ ನಡೆದಾಡುವ ಅಯ್ಯಪ್ಪ ಸ್ವಾಮಿ ಅಂತ ನೀವೇನು ಕರಿತೀರಿ, ರೋಜಾ ಷಣ್ಮುಗಂ ಸ್ವಾಮಿಯವರು. ನಾನು ಅವ್ರ ಜೊತೆ ಮಾತಾಡ್ತಾ ಇರ್ತೇನೆ. ಎಷ್ಟೋ ಸರಿ ನನ್ನ ರೂಮ್ನಲ್ಲಿ ಕೂತಿದ್ದಾಗ ಈ ಹಾಡುಗಳ ನೆನಪು ಬಂದರೆ, ರೋಜಾಜಿ ಹೇಗಿದ್ದೀರಿ ಅಂತ ನಾನು ಸುಮ್ಮನೆ ಎದುರುಗಡೆ ಅವ್ರು ನಿಂತ್ಕೊಂಡಿದ್ದಾರೆ ಅನ್ನೋ ಹಾಗೆ ಭಾವಿಸ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇರ್ತೇನೆ. ಇವತ್ತು ಇವರು ಇಲ್ಲಿ ನಮ್ಮ ಜೊತೆ ಇಲ್ಲೇ ಅವರೇ ಕೂತಿದ್ದಾರೆ ಅನ್ನೋ ಹಾಗೆ ಕೂತ್ಕೊಂಡಿದ್ದಾರೆ. ನೀವು ಮಾತಾಡಿಸಿ, ನೀವು ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ, ನನಗೆ ನನ್ನ ಜೀವನದಲ್ಲಿ ನಾನು ಹುಟ್ಟುಹಬ್ಬನೇ ಆಚರಿಸ್ಕೊಂಡಿರಲಿಲ್ಲ. ಯಾವತ್ತೂ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿರಲಿಲ್ಲ. ಒಂದು ಸರಿ ಅಯ್ಯಪ್ಪ ಸ್ವಾಮಿ ರೆಕಾರ್ಡಿಂಗಿಗೆ ಬೆಂಗಳೂರಿನಲ್ಲಿದ್ದೆ ಸ್ಟುಡಿಯೋದಲ್ಲಿ. ಆವತ್ತು ರಾತ್ರಿ 8 ಗಂಟೆಗೆ ಒಂದು ಕೇಕ್ ಬಂದು, ಆವಾಗ ಗೊತ್ತಾಗಿದೆ ನಾನು ಹುಟ್ಟಿದ್ದೀನಿ ಅವತ್ತು ಅಂತ. ನನ್ನ ಪ್ರಪ್ರಥಮ ಹುಟ್ಟುಹಬ್ಬವನ್ನು ಆಚರಿಸಿದಂತಹ ಸ್ವಾಮಿಗಳ ಈ ಹುಟ್ಟುಹಬ್ಬದಲ್ಲಿ ಪಾಲ್ಗೊಳ್ತಕ್ಕಂಥ ಅವಕಾಶ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಯುವರಾಜ್ ಸ್ವಾಮಿಗೂ ರೋಜಾ ಗುರು ಸ್ವಾಮಿಗಳಿಗೂ ಹಾಗೂ ಅಯ್ಯಪ್ಪನ ನಂಟು ಬಹಳ ಹಲವಾರು 3 ದಶಕಗಳ ಹಿಂದಿನ ನಂಟಿದು. ಯುವರಾಜ್ ಸ್ವಾಮಿ ಬಹಳ ಅದ್ಭುತವಾಗಿ 1000ಕ್ಕಿಂತ ಮೇಲೆ ಅಯ್ಯಪ್ಪನ ಭಕ್ತಿಗೀತೆಗಳು ಹಾಡಿದ್ದಾರೆ. ಆದರೆ ವಿಶೇಷವಾಗಿ ಮೊನ್ನೆ ನಾನು ಅವ್ರನ್ನ ಭೇಟಿಯಾದಾಗ ಒಂದೇ ಒಂದು ಅಂಶ ಅವ್ರು ಹೇಳಿದರು, ಇಷ್ಟು ವರ್ಷ ನಾನು ಇಷ್ಟು ಶಬರಿಮಲೆ ಹಾಡನ್ನು ಬರೆದ್ರು ಅಯ್ಯಪ್ಪನಿಗೆ ದರ್ಶನ ಮಾಡೋಕ್ಕೆ ನಾನು ಶಬರಿಮಲೆಗೆ ಹೋಗಿಲ್ಲ ಅಂತ. ನಾನು ಕೇಳಿದೆ, ಯಾಕೆ ಸ್ವಾಮಿ ಹೋಗಿಲ್ಲ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಅಂದಾಗ, ಗುರು ಜೊತೆಗೇ ಇದ್ರು, ನನಗಲ್ಲಿ ಹೋಗ್ಬೇಕಾಗಿದ್ದ ಅಗತ್ಯ ಬರಲಿಲ್ಲ, ಆದರೆ ಇನ್ಮೇಲೆ ನಾನು ಶಬರಿಮಲೆಗೆ ಹೋಗ್ಬೋದು ಏನೋ ಗೊತ್ತಿಲ್ಲ ಅಂದರು. ಅವರು ತಮ್ಮ ವೈಯಕ್ತಿಕ ಕೆಲಸದಿಂದ ಬೇರೆ ಊರಿಗೆ ಹೋಗ್ಬೇಕಾಯ್ತು. ಆದರೂ ನಮಗೋಸ್ಕರ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಅಯ್ಯಪ್ಪ ಸ್ವಾಮಿ ಒಳ್ಳೆ ಆರೋಗ್ಯ ಕೊಟ್ಟು, ಐಶ್ವರ್ಯ ಕೊಟ್ಟು, ತುಂಬ ಚೆನ್ನಾಗಿ ಏನು ಬೇಕು ಎಲ್ಲದವರ ಇಚ್ಛೆಗಳನ್ನು ಪೂರೈಸಬೇಕು ಅಂತ ಹೇಳ್ತಾ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶಿವಮೊಗ್ಗದಲ್ಲಿ ಅಯ್ಯಪ್ಪ ಸ್ವಾಮಿಯ ಗೀತೆಗಳನ್ನು ಅಯ್ಯಪ್ಪೋತ್ಸವಕ್ಕೆ ಸಂದರ್ಭದಲ್ಲಿ ಅಯ್ಯಪ್ಪೋತ್ಸವ ಸಂಗೀತ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದರು. ಅದರಲ್ಲಿ ಸುಮಾರು 19 ಬಾಲ ಕಲಾವಿದರು ಅಯ್ಯಪ್ಪ ಗೀತೆಗಳನ್ನು ತುಂಬ ಅದ್ಭುತವಾಗಿ, ಯಾಕಂದರೆ ನನಗೆ ಬಹಳ ಖುಷಿಯಾಗಿದ್ದೇನೆಂದರೆ ಆ ಗೀತೆಗಳನ್ನು ಯಾರೊಬ್ಬರು, ನಾನೇ ಅಷ್ಟೊಂದು ಹಾಡಿದ್ದೀನಲ್ಲ, ನನಗೆ ನೋಡ್ಕೊಂಡು ಹೇಳಕ್ಕೆ ಬರಲ್ಲ. ಅಂದರೆ ನನಗೆ ಬಾಯ್ಪಾಠ ಆಗಿಲ್ಲ ಹಾಡುಗಳು, ನಾನು ಈಗ ನೋಡ್ಕೊಂಡು ಹಾಡಿದೆ ಪುಸ್ತಕದಲ್ಲಿ. ಆದರೆ ಅವರು ಒಬ್ಬರು ಒಂದು ಸಾಹಿತ್ಯದ ಒಂದು ಸಾಲನ್ನು ನೋಡ್ಕೊಳ್ಳದೆ ಮನನ ಮಾಡಿಕೊಂಡು ಎದೆಯಲ್ಲಿ ತುಂಬಿಕೊಂಡು ಅಯ್ಯಪ್ಪ ಸ್ವಾಮಿಯ ಗೀತೆಗಳನ್ನು, ಬೆಳ್ಳಕ್ಕಿಗಳೇ ಬೆಳ್ಳಕ್ಕಿಗಳೇ, ಆಮೇಲೆ ಇನ್ನೂ ಹಲವಾರು ಗೀತೆಗಳು, ಕಲ್ಲು ಮುಳು ದಾರಿಯಲ್ಲಿ ಹಲವಾರು ಗೀತೆಗಳನ್ನು ಬಹಳ ಸುಂದರವಾಗಿ ಹಾಡಿದ್ದಾರೆ. ಅದರಲ್ಲಿ 4 ಜನಕ್ಕೆ ನಾನು ಕೇಳಿದೆ, ಸಾಧ್ಯವಾದರೆ 19 ಜನಕ್ಕೆ ಪ್ರಶಸ್ತಿ ಕೊಟ್ಟುಬಿಡಿ. ಅದರಲ್ಲಿ 4 ಜನ ಇರೋರಲ್ಲಿ ಅವರು ಒಂದು ಸ್ವಲ್ಪ ಚೆನ್ನಾಗಿ ಹಾಡಿದ್ದಾರೆ ಅಂತ ಅಷ್ಟೇ. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಹಾಡಿದ್ದಾರೆ. ಕೆಲವು ಹೆಣ್ಮಕ್ಳಂತೂ ಭಾಳ ಚೆಂದ ಹಾಡಿದ್ದಾವೆ. ಒಬ್ಬರು ಸ್ವಾಮಿ ಅಂತೂ ಅಯ್ಯಪ್ಪ ಸ್ವಾಮಿಯ ಬಾಲ ಅಯ್ಯಪ್ಪ ಸ್ವಾಮಿ ರೀತಿಯಲ್ಲೇ ಕರಿ ಡ್ರೆಸ್ಗಳನ್ನು ಹಾಕ್ಕೊಂಡು ಆ ಡ್ರೆಸ್ಸಲ್ಲಿ ತುಂಬ ಚೆಂದ ಹಾಡಿದ್ದಾರೆ. ಹಾಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅಯ್ಯಪ್ಪ ಸ್ವಾಮಿ ರೋಜಾ ಸ್ವಾಮಿಗಳ ಪರವಾಗಿ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಅವರಿಗೆ, ಅವರ ಕುಟುಂಬದವರಿಗೆ, ನಿಮ್ಮೆಲ್ಲರಿಗೂ ಇರಲಿ ಅಂತ ಕೇಳ್ಕೊತೇನೆ. ಕಲ್ಚರಲ್ಲಿ ನಾವು ಬೆಳಿಬೇಕಾಗಿರೋದು ಹೀಗೆ, ನಾವು ಏನೇನೋ ಕಲಿಬೋದು, ಏನನ್ನೇ ಹೊಸದನ್ನು ತಗೋಬೋದು, ಆದರೆ ನಮ್ಮದನ್ನು ಬಿಡಬಾರ್ದು ಅನ್ನೋದಕ್ಕೆ ಅವತ್ತಿನ ಕಾರ್ಯಕ್ರಮದಲ್ಲಿ ಹಾಡಿದಂಥ 19 ಮಕ್ಕಳ ಗೀತೆಗಳನ್ನು 2 ಸರಿ ಕೇಳಿ ನಾನು ಜಡ್ಜ್ಮೆಂಟ್ ಕೊಟ್ಟಿದ್ದೇನೆ. ನಂಗೆ ತೋಚಿದ ಜಡ್ಜ್ಮೆಂಟ್ ಅಷ್ಟೇ.
ಹಾಗಂತ ನಿಮಗೆ ಅನಿಸ್ಬೋದು ಇವನಿಗೆ ಬರಬೇಕಾಗಿತ್ತಾನ ಅವನಿಗೆ ಬರಬೇಕಾಗಿತ್ತಾನ ಅಂತ ನನಗೇನು ಅನ್ನಿಸ್ತೋ ಆ ರೀತಿ ಕೊಟ್ಟಿದ್ದೇನೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು. ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದಂತಹ ನಮ್ಮ ಶಬರೀಶ್ ಸ್ವಾಮೀಜಿ ಮತ್ತು ಇಡೀ ಟೀಮಿಗೆ ನನ್ನ ಅಭಿನಂದನೆಗಳು. ಕಾರ್ಯಕ್ರಮಕ್ಕೆ ರಮೇಶ್ ಸ್ವಾಮಿಗಳು ಮೊದಲಿಂದನೂ ಬಹಳ ಉತ್ಸಾಹವಾಗಿ ನಮ್ಮ ಜೊತೆಗೆ ಶಬರಿಮಲೆ ಯಾತ್ರೆಗೆ ಬರ್ತಾ ಇದ್ರು. ಇದನ್ನು ಯಾವುದೇ ಕಾರಣಕ್ಕೂ ನೆರವೇರಿಸ್ಕೊಡ್ಬೇಕು ಅಂತ ನಮ್ಮನ್ನೆಲ್ಲ ಉತ್ತೇಜಿಸಿದಾಗ ಎಲ್ಲರೂ ಸೇರಿ ಇದನ್ನು ಮಾಡಿದ್ದೀವಿ. ಅಯ್ಯಪ್ಪ ಭಕ್ತಾದಿಗಳು ಭದ್ರಾವತಿ ಹೊನ್ನಾಳಿಯಿಂದನೂ ಈಗ ಬರ್ತಾ ಇದ್ದಾರೆ. ಆದರೆ ಅವರು ಬರೋದ್ರೊಳಗೆ ನಾವು ನಮ್ಮ ಪುಟಾಣಿ ಮಕ್ಕಳು ಇವತ್ತು ವಿಶೇಷವಾಗಿ ಸಂಗೀತ ವೃಂದದಿಂದ ವಿಶೇಷ ಕಾರ್ಯಕ್ರಮ ಇದೆ. ಅದರಲ್ಲೂ ಒಂದು 4 ವಾರದ ಹಿಂದೆ ನಮ್ಮ ಸಾಫ್ಟ್ವೇರಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳೆಲ್ಲ ಗುರುಸ್ವಾಮಿಗಳ ಶಿಷ್ಯರಾದವರು ಒಂದು ಇಂಟರ್ನ್ಯಾಷನಲ್ ಇವೆಂಟಲ್ಲಿ ಹಾಡು ಸ್ಪರ್ಧೆ ಇಟ್ಟಿದ್ರು. ಅದನ್ನು ಯುವರಾಜ್ ಸ್ವಾಮಿಯವರೇ ಅದರಲ್ಲಿ ಜಡ್ಜ್ ಆಗಿ ಸೆಲೆಕ್ಟ್ ಮಾಡಿ ಯಾರು ಚೆನ್ನಾಗಿ ಹಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಹಾಡಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಕೆಲವರನ್ನ ಐಡೆಂಟಿಫೈ ಮಾಡಿದ್ದಾರೆ.